ಮ್ಯಾಪ್ ಆಗದಿದ್ರೂ ಅರ್ಜಿ ಸಲ್ಲಿಸಿ. SIR 2002ರ ವಿವರ ಇರದಿದ್ರೂ ಸಲ್ಲಿಕೆಗೆ ಅವಕಾಶ. ನೋಡಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ 2002ರ ಮತದಾರರ ಪಟ್ಟಿಯ ವಿವರ ಕೊಡಲೇಬೇಕು ಅನ್ನೋದೊಂದು ಇತ್ತು. ಇದು ಸಿಕ್ಕಾಪಟ್ಟೆ ತಲೆನೋವಿಗೆ ಕಾರಣ ಆಗಿತ್ತು. ಸುಮಾರು ಜನ ಹೆಣ್ಮಕ್ಳಿಗೆ ಸಮಸ್ಯೆ ಆಗಿತ್ತು. ಅಂದರೆ ಅವರು ಒಂದು ಊರಿಂದ ಒಂದು ಊರಿಗೆ ಬಂದಿರ್ತಾರಲ್ಲ ಮದುವೆ ಆಗಿ, ಈ ಗಂಡನ ಮನೆ ಒಂದು, ತವ್ರ ಮನೆ ಒಂದಾಗಿರುತ್ತೆ. ಸೊ 2002 ಅಂತ ಅಂದಾಗ ಎಗೈನ್ ಅವ್ರ ತಂದೆ ವೋಟ್ ಹಾಕಿದ್ದು ಹೆಂಗೆ, ಏನು ಎತ್ತ, ಅದನ್ನೆಲ್ಲ ತಗೊಬರ್ಬೇಕಿತ್ತು ಡೀಟೇಲ್ಸ್. ಇದು ಒಂಚೂರು ಕಿರಿಕಿರಿ ಆಗ್ತಿತ್ತು, ಒಂಚೂರು ಹಿಂಸೆ ಆಗ್ತಿತ್ತು. ಮನೇಲಿರೋ ಹೆಣ್ಮಕ್ಳಿಗೆ ಹೆಂಗೆ ಒಂಚೂರು ತವ್ರ ಮನೆಗೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಖುಷಿಲಿ ಹೋಗಿ ಬರ್ತಿತ್ತು. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಅಂದರೆ ಖುಷಿ ಅಲ್ಲ, ಯಾವುದೋ ಒಂದು ನೆಪ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನಿಮಗೆ ಈ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋ ಹೆಣ್ಮಕ್ಳಿಗೆ ಒಂಚೂರು ಕಿರಿಕಿರಿ. ಅಯ್ಯೋ, ಎಷ್ಟು ಸತಿ ಅಂತ ಹೋಗಿ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಂಡು ಬರೋದು ಅಂತ. ಸೊ ಅದಕ್ಕೆ ಈಗ ಒಂಚೂರು ಈ ಸಮಸ್ಯೆ ಎಲ್ಲ ಆಗ್ತಾ ಇತ್ತು ಅಂತ ಮ್ಯಾಪ್ ಆಗದೆ ಇದ್ರೂ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಒಂಚೂರು ಸಡಿಲ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂಚೂರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ.